ಹಲೋ ನಮಸ್ಕಾರ ಸ್ನೇಹಿತರೆ, ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್. ಸೌಜನ್ಯಪರ ಹೋರಾಟಗಾರರು ಸೌಜನ್ಯಪರ ನ್ಯಾಯಕ್ಕಾಗಿ ಆಗ್ರಹಿಸಿ ಧರ್ಮಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಸಂಘಟಿಸಿಕೊಂಡು ಬಂದಂತಹ ವ್ಯಕ್ತಿ, ಹಿಂದೂ ಜಾಗರಣ ವೇದಿಕೆಯ ಮುಖಂಡ, RSS ಮುಖಂಡ, ಹಿಂದುತ್ವವಾದಿ. ಆ ಹೋರಾಟವನ್ನೇ 3-4 ದಶಕಗಳಿಂದ ಮಾಡಿಕೊಂಡು ಬಂದಂಥ ವ್ಯಕ್ತಿ. 2013ರಿಂದ ಸೌಜನ್ಯಳಿಗೆ ಅನ್ಯಾಯ ಆಗಿದೆ. ಸಂತೋಷ್ ರಾವ್ ನಿರಪರಾಧಿ. ಕೊಲೆ ಮಾಡಿದವರು, ಅತ್ಯಾಚಾರ ಮಾಡಿದವರೇ ಬೇರೆ, ಅವರದ್ದು ಸರಣಿ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಹಿನ್ನೆಲೆ ಇದೆ ಅಂಥೇಳಿ ಹೋರಾಟವನ್ನು ಮಾಡ್ತಾ ಬಂದರು. ಅವ್ರ ಜೊತೆ ಗಿರೀಶ್ ಮಟ್ಟಣ್ಣವರು ಸೇರ್ಕೊಂಡಿದ್ರು. ಹಾಗೆ ಒಂದು ಸಾಮೂಹಿಕವಾಗಿ ಸೌಜನ್ಯ ಪರವಾದ ಹೋರಾಟದ ಧ್ವನಿಗಳು ಹುಡ್ಕೊಂಡ್ವು. ವಿಷಯಾಧಾರಿತವಾಗಿ ಮಾತನಾಡಬಹುದಾದ ಒಂದು ಕೂಟ, ಅವ್ರ ಜೊತೆ ಸೇರಿಕೊಂಡು ಹೋರಾಟವನ್ನು ಸಂಘಟಿಸುವವರದ್ದು ಒಂದು ಕೂಟ. ಹೀಗಾಗಿ ಧರ್ಮಸ್ಥಳ ಕ್ಷೇತ್ರ ವರ್ಸಸ್ ಸೌಜನ್ಯಪರ ಹೋರಾಟಗಾರರು ಅನ್ನುವಂಥ ಒಂದು ಮಾರ್ಕೆಟಿಂಗ್ ಸೃಷ್ಟಿಯಾಯಿತು. ಇಲ್ಲಪ್ಪ ಇವ್ರು ನಿಜ ಹೇಳ್ತಾರೆ ಅಂತಿದ್ದಾಗ ಸುಜಾತ ಭಟ್ ಅನ್ನೋ ಒಂದು ಸುಳ್ಳು ಹುಡ್ಕೊಳ್ತದೆ. ಇಲ್ಲಪ್ಪ ಇವ್ರು ನಿಜ ಹೇಳ್ತಾ ಇದ್ದಾರೆ ಅಂತಿದ್ದ ಹಾಗೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ, ದಿ ಮಾಸ್ಕ್ ಮ್ಯಾನ್, ನಾನು ಹೂತಿಟ್ಟ ಶವಗಳನ್ನು ಕಿತ್ತು ತೆಗಿತೀನಿ ಅಂಥೇಳಿ ಬಂದು ಕಡೆಗೆ ನನ್ನನ್ನು ಉಪಯೋಗಿಸ್ಕೊಂಡ್ರು, ಬಳಸ್ಕೊಂಡ್ರು ಅಂತ ಹೇಳ್ಬಿಟ್ಟು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟನ್ನು ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ. SIT ತನಿಖೆಯಲ್ಲಿ ಅದು ಬಹಿರಂಗ ಆಗಿದೆ. ಅದರ ಬೆನ್ನಿಗೆ ಚಿನ್ನಯ್ಯನ ಹೆಂಡತಿ ಕಣ್ಣೀರಿಟ್ಟು ನನ್ನ ಗಂಡನ್ನು ಕೊಲೆ ಮಾಡುವಂಥ ಸಂಚನ್ನು ಈ ಗ್ಯಾಂಗ್, ಯಾರೋ ತಿಮ್ರೋಡಿ ಗ್ಯಾಂಗ್ ಮಾಡಿತ್ತು ಅನ್ನುವ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆಮೇಲೆ ಯಾವುದೊಂದು ಸ್ಟಿಂಗ್ ಆಪರೇಷನ್ಲೇ ಗ್ರಾಫಿಕ್ಸ್ ವೀಡಿಯೋ, ಆ ವಿಡಿಯೋ ಈ ವಿಡಿಯೋ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆ ಚಿನ್ನಯ್ಯ ಮಾತಾಡ್ತಿದ್ದಂಥ ಒಂದು ವಿಡಿಯೋ ಏನು ರಿಲೀಸ್ ಆಯಿತು ನಿನ್ನೆ ಮೊನ್ನೆ. ಆ ವಿಡಿಯೋದಲ್ಲಿ ಚಿನ್ನಯ್ಯನ ಹೆಂಡತಿ ಕೂಡ ಕೂತಿದ್ಲು. ಅದನ್ನು ಗ್ರಾಫಿಕ್ಸ್ ಅಂತ ಹೇಳಿಕೆಯನ್ನು ಕೊಟ್ಲು. ಏನೋ ಸ್ವಲ್ಪ ಸ್ಟೇಟ್ಮೆಂಟ್ ಹಿಂದೆ ಮುಂದೆ ಒಂಚೂರು ಏನೋ ವರ್ಕ್ ಆದಂಗಿದೆ. ಅದೇನು ಬೇಕಾದ್ರಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ನಾವು ಒಂದಿಷ್ಟು ಗೆಳೆಯರು ಮಾತಾಡ್ತಾ ಕೂತಿದ್ವಿ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗ ಏನಾದರೂ ಸಿನಿಮಾ ತಗೊಂಡ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದನ್ನು ನೋಡಿ ನಾನು ತಲೆ ಕೆಟ್ಟು ಹೋಗ್ಬಿಡ್ತದೆ. ಆದರೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಏನಾಗಬಹುದು ಅನ್ನೋದಕ್ಕೆ ಉತ್ತರ ಮಾತ್ರ ಈಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ SIT ತನಿಖೆ ನಡೆಸಿದೆ. SIT ತನಿಖೆ ಮುಗಿಬೋದು, ಅವರು ಒಂದು ರಿಪೋರ್ಟನ್ನು ಕೊಡ್ಬೋದು. ಆದರೆ ಕ್ಲೈಮ್ಯಾಕ್ಸ್ ಏನು? ಕ್ಲೈಮ್ಯಾಕ್ಸ್ ಅನ್ನೋದು ಇಮಿಡಿಯೇಟಾಗಿ ಇನ್ನೇನು 1-2 ತಿಂಗಳಲ್ಲಿ ಮುಗಿದೋಗ್ತದಾ? ಖಂಡಿತವಾಗ್ಲೂ ಮುಗಿದು ಹೋಗಲ್ಲ. ಕ್ಲೈಮ್ಯಾಕ್ಸ್ ಅನ್ನೋದೊಂದು ಯಾವತ್ತೂ ಬಾಕಿ ಆಗಿರುತ್ತೆ. ಆದರೆ ಈ ಇಡೀ ಎಪಿಸೋಡ್ನಲ್ಲಿ ನಡೆದಂತಹ ಸಂಘರ್ಷ, ಆ ಕೇಸುಗಳ ಒಳಗಡೆ ನಡೆದಂಥ ಸಂಘರ್ಷ, ಅಲ್ಲೇನೋ ಅಸ್ಥಿಪಂಜರ ಹುಡುಕುವಂಥ ಒಂದು ಹಾರಿಬಲ್ ಆದಂಥ ಒಂದು ಮೂಮೆಂಟು, ಅದರ ಜೊತೆಗೆ ಈ ಕೇಸಿನ ಹೊರಗಡೆ ಪರಸ್ಪರ ಸಮರ್ಥನೆಗೆ ಇಳಿದು ನಡೆಸಿದಂಥ ಸಂಘರ್ಷ, ಬಿದ್ದಂಥ ಕೇಸುಗಳು, ಜಾತಿ ಧರ್ಮದ ಚರ್ಚೆಗಳು, ಫಂಡಿಂಗಿನ ವಿಚಾರಗಳು, ಒಟ್ಟಿನಲ್ಲಿ ಧರ್ಮಸ್ಥಳ ಕೇಸ್, ಧರ್ಮಸ್ಥಳ ಹಾರರ್, ಧರ್ಮಸ್ಥಳ ವಿಚಾರ ಅನ್ನೋದು ಒಂದೊಳ್ಳೆ ಸಿನಿಮಾದ ಸರಕು. ಅದು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಸ್ಟೋರಿ. ಬಟ್ ಕ್ಲೈಮ್ಯಾಕ್ಸ್ ಅದು ಕೂಡ ಥ್ರಿಲ್ಲರ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗೆ ಹೋಗ್ತದೆ ಈ ಕೇಸು ಅಂತ ನಾವು ಮಾತಾಡ್ತಾ ಬಂದ್ವಿ. ವಿಷಯಾಧಾರಿತ ಚರ್ಚೆ ಮಾಡೋರನ್ನೆಲ್ಲ ಸಂಚಿನ ಭಾಗವಾಗಿ ತಗೊಬಂದು ಆ ರೀತಿ ಒಂದು ಪ್ರೊಪಗಂಡ ಸೆಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅದರಲ್ಲಿ ವಿಫಲರಾಗಿದ್ದಾರೆ. ಪ್ರತಿಯೊಂದು ಕೂಡ ತನಿಖೆ ಆಗ್ತಿದೆ. ಪ್ರತಿಯೊಂದೂ ಕೂಡ ಇಂಚಿಂಚಾಗಿ SIT ತನಿಖೆ ನಡೆಸ್ತಾ ಇದೆ. ನಾಳೆ SITಯ ವರದಿ ಏನೇ ಬಂದರೂ ಕೂಡ ಅದನ್ನು ಒಪ್ಕೊಳ್ಳೋದು ಬಿಡೋದು ಅವರವರ ಮಾನಸಿಕತೆಗೆ ಸಂಬಂಧಪಟ್ಟ ವಿಚಾರ ಆಗ್ತದೆ. ಆದರೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಒಂದು ಕಾನ್ಸೆಪ್ಟು ನಿಜಕ್ಕೂ ಏನಾಗುತ್ತೆ, ಎಲ್ಲಿ ಹೋಗಿ ತಲುಪುತ್ತೆ, ಏನು ಬರುತ್ತೆ ರಿಸಲ್ಟ್ ಅನ್ನುವಂಥ ಕ್ಲೈಮ್ಯಾಕ್ಸ್ ಬಗ್ಗೆ ಎಲ್ಲರಿಗೂ ಕುತೂಹಲ ಮತ್ತು ನಿರೀಕ್ಷೆ ಇದ್ದೇ ಇದೆ. ಇಲ್ಲಿಗೆ ಇಡೀ ಪ್ರಕರಣವನ್ನು ಮುಗಿಸಿದ್ರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋಂಥ ಧ್ವನಿ ಮುಗಿದೋಗ್ತದ, ಮುಗಿದು ಹೋಗಲ್ವಾ? ಯಾವುದೋ ಖಾಸಗಿ ವಾಹಿನಿ ಬೇರೆ ಸಂತೋಷ್ ರಾವ್ ಸೌಜನ್ಯ ಕೊಲೆಯಾದಂತಹ ಸಂದರ್ಭದಲ್ಲಿ ಸ್ಥಳ ಮಹಜರ್ ಮಾಡ್ತಾರೆ. ಸಂತೋಷ್ ರಾವ್ನ ಕರ್ಕೊಂಡು ಪೊಲೀಸರು. ಆ ವಿಡಿಯೋವನ್ನು ಇವತ್ತು ನಾನು ನನ್ನ ವಿಡಿಯೋದ ಕೊನೆ ಭಾಗದಲ್ಲಿ ಹಾಕ್ತೀನಿ. ಖಂಡಿತವಾಗ್ಲೂ ಫುಲ್ ನೋಡಿ ಆ ವಿಡಿಯೋ. ಹೇಗೆ ಸ್ಥಳ ಮಹಜರ್ ನಡೆಯುತ್ತೆ, ಹೇಗೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಸಂತೋಷ್ ರಾವ್ ಆ ಜಾಗವನ್ನು ತೋರಿಸ್ತಾನೆ. ಒಂದಿಷ್ಟು ಪ್ರಶ್ನೆಗಳು ಹುಡ್ಕೊಳ್ತವೆ, ಒಂದಷ್ಟು ಗೊಂದಲಗಳು ಖಂಡಿತವಾಗಲೂ ಜೀವಂತವಾಗಿ ಉಳಿತದೆ. ಯಾರು ಸತ್ಯ, ಯಾರು ಸುಳ್ಳು, ಏನು ವಿಚಾರ, ಯಾವ ವಿಚಾರ, ಆ ಕನ್ಕ್ಲೂಷನಿಗೆ ಬರೋದಿದೆಯಲ್ಲ, ಸಿಕ್ಕಾಪಟ್ಟೆ ಟೈಟಾಗಿ ತಲೆಗೆ ಹುಳ ಬಿಟ್ಟು ಆ ಹುಳ ತಲೆ ಮೆದುಳನ್ನು ಕೊರೆದು ಸಿಕ್ಕಾಪಟ್ಟೆ ಟಾರ್ಚರ್. ಆದರೆ ಒಂದಿಷ್ಟು ಕೊಲೆಗಳು, ಒಂದಿಷ್ಟು ಹತ್ಯೆಗಳಿಗೆ ಉತ್ತರ ಸಿಗಲೇಬೇಕಾಗಿದೆ. ಅದಕ್ಕೋಸ್ಕರ ಹೋರಾಟಗಳನ್ನು ಸಂಘಟಿಸ್ತಿದ್ದಾರೆ. ಪರಸ್ಪರ
ಇದು ಏನಾಗಿದೆ, ಎರಡು ಗುಂಪಿನ ನಡುವಿನ ಸಂಘರ್ಷವಾಗಿ ಏರ್ಪಟ್ಟಿದೆ. ಇನ್ಸಿಡೆಂಟ್ ನಡೆದಂಥ ಸ್ಥಳ, ಇನ್ಸಿಡೆಂಟ್ ನಡೆದಂಥ ವಿಚಾರ, ಇದನ್ನು ಹೊರತುಪಡಿಸಿ ಮೂರನೇ ಶಕ್ತಿಗಳು ಪರಸ್ಪರ ಕಾದಾಟಕ್ಕೆ ಇಳಿದುಬಿಟ್ಟಿದ್ದಾರೆ. ಇದನ್ನು ನೀವು ನೋಡ್ತಾನೆ ಬಂದ್ವಿ. ಈಗ ಈ ಮಹೇಶ್ ಶೆಟ್ಟಿ ತಿಮ್ಮರಡಿ ಗಡೀಪಾರಾಗಿದ್ದು ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದೊಂಬಿ ಎಬ್ಬಿಸ್ತಿದ್ದಾರೆ, ಷಡ್ಯಂತ್ರವನ್ನು ರೂಪಿಸ್ತಿದ್ದಾರೆ, ಗಲಾಟೆಗಳನ್ನು ಮಾಡ್ತಿದ್ದಾರೆ. ಇವರಿಂದ ಆ ಭಾಗದಲ್ಲಿ ಸಂಘರ್ಷ ನಡಿಬಹುದು, ಗಲಾಟೆಗಳಾಗ್ಬೋದು, ನೆಮ್ಮದಿ ಹಾಳಾಗ್ಬೋದು ಅಂತೇಳಿ ಗಡೀಪಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದು ಪೂರ್ಣ ಸತ್ಯ ಅಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಲೇಬೇಕು ಅನ್ನುವಂಥ ತೀರ್ಮಾನ ಯಾಕೆ ಬಂತು, ಯಾರು ತಗೊಂಡಿದ್ದು? ಸುಮಾರು 40 ಜನರನ್ನು, ಅರುಣ್ ಕುಮಾರ್ ಪುತ್ತಿಲ ಸೇರಿದ ಹಾಗೆ ಅನೇಕ ಆ್ಯಂಟಿ ಎಲಿಮೆಂಟ್ಸ್, ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಇವರು ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರ ಹೆಸರನ್ನು ಗುರುತು ಮಾಡಿ ಅವರೆಲ್ಲ ಗಡೀಪಾರು ಮಾಡುವಂತಹ ತೀರ್ಮಾನಕ್ಕೆ, ಯಾಕೆ ನಿಮ್ಮನ್ನು ಗಡೀಪಾರು ಮಾಡಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸ್ ಇಲಾಖೆ ಬಂತಲ್ಲ, ಆವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಕೂಡ ಆ ಪಟ್ಟಿಯಲ್ಲಿ ಇತ್ತು. ಒಂದಿಷ್ಟು ಜನರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಒಂದಿಷ್ಟು ಜನರಿಂದ ಒಂದು ವ್ಯಾಪ್ತಿಯಲ್ಲಿ ಸ್ವಾಸ್ಥ್ಯ ಕದಡ್ತಿದೆ ಅಂದಾಗ ಪೊಲೀಸರು ಅವರನ್ನು ಗುರುತು ಮಾಡಿ ಅವರನ್ನು ಊರಿಂದ ಓಡಿಸ್ತಾರೆ. ಅವರೇ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಕರ್ನಾಟಕದ ಇಂತಿಂಥ ಭಾಗದಲ್ಲಿ ಇಂತಿಂಥ ಊರಲ್ಲಿ ಇರಬೇಕಪ್ಪ ನೀನು, ಮತ್ತೆ ಇಲ್ಲಿಂದ ಹೋಗಿ ನಿಂಗೆ ಇಷ್ಟ ಬಂದಂಗೆ ಎಲ್ಲೋ ಇರೋಕ್ಕಾಗಲ್ಲ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಗಡೀಪಾರು ಮಾಡಿದ್ರು. ಅವ್ರು ಗಡೀಪಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಆರಾಮಲ್ಲಿ ಹೋಗ್ಬಿಟ್ಟು ಮುಂಬೈನಲ್ಲೋ ಫಾರಿನ್ನಲ್ಲೋ ಇದ್ದು 1 ವರ್ಷ ಬಿಟ್ಟು ಬರೋದು ಅದಾಗಲ್ಲ. ಇಂಥ ಜಾಗದಲ್ಲೇ ನಮ್ಮ ಕಣ್ಣಳತೆಯಲ್ಲೇ ನೀವು ಇಂತಿಂತಲ್ಲಿ ಇರಬೇಕಾಗ್ತದೆ, ನಾವು ನಿಮ್ಮನ್ನು ಗಮನಿಸ್ತಿರ್ತೀವಿ ಅನ್ನುವಂತಹ ಸಂದೇಶದ ಆಧಾರದಲ್ಲೇ, ಕಾನೂನಿನ ಆಧಾರದಲ್ಲೇ ಈ ಗಡೀಪಾರು ಪ್ರಕ್ರಿಯೆ ನಡೆಯೋದು. ಹಾಗೆ ರಾಯಚೂರಿನ ಮಾನವಿಯಲ್ಲಿ ನೀವು ಇರಬೇಕು ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡೀಪಾರು ಮಾಡಿದ್ದಾರೆ. ಇವರ ಗಡೀಪಾರಿಗೂ ಧರ್ಮಸ್ಥಳ ಕೇಸಿಗೆ ಸಂಬಂಧ ಇದೆಯಾ? ಖಂಡಿತವಾಗಲೂ ಒಂದು 10% ಮಾತ್ರ ಇರೋದು. 90% ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾಗಿದ್ದರು. ಹಿಂದುತ್ವದ ದೊಡ್ಡ ಶಕ್ತಿ ಆ ಭಾಗದಲ್ಲಿ, RSSನ ಮೂಲ, ಸುಮಾರು 2-3 ದಶಕಗಳ ಕಾಲದ ಹೋರಾಟ, ಹಿಂದುತ್ವಕ್ಕೋಸ್ಕರ ಹೋರಾಟ, ಅದರ ಭಾಗವಾಗಿ ಸುಮಾರು 32 ಕೇಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಸಂಘಟನೆ, ಧರ್ಮ ರಕ್ಷಣೆ, ಹೋರಾಟ ಅಂತ ಹೇಳಿಬಿಟ್ಟು 2-3 ದಶಕಗಳಿಂದ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೋ ಹಾಗೆ ತುಂಬ ಪರಿಣಾಮಕಾರಿಯಾಗಿ ಈ ಹಿಂದುತ್ವ ಅಥವಾ ಯಾವುದೇ ಮುಸ್ಲಿಮರಿಗೂ ತುಂಬ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಯಾರು ಸಮಾಜದ ಸ್ವಾಸ್ಥ್ಯವನ್ನು ಕದಡಬಹುದು, ಇವ್ರನ್ನ ದೂರ ಕಳಿಸಿದ್ರೆ ಆ ಸಮಾಜದಲ್ಲಿ ನೆಮ್ಮದಿ ಇರುತ್ತೆ, ನೆಮ್ಮದಿ ಆಗುತ್ತೆ, ಎಲ್ಲ ಕಾನೂನು ಸುವ್ಯವಸ್ಥೆ ಸರಿ ಹೋಗುತ್ತೆ ಅನ್ನುವಂಥ ತೀರ್ಮಾನ ಪೊಲೀಸ್ ಇಲಾಖೆ ತಗೊಳ್ತಾರೆ. ಯಾವಾಗ ಈ ತೀರ್ಮಾನ ಬಂದಿದ್ದು? ನಿಮಗೆ ಸುಹಾಸ್ ಶೆಟ್ಟಿ ಮರ್ಡರ್ ಆಯಿತು, ಸುಹಾಸ್ ಶೆಟ್ಟಿ ಬೆನ್ನಿಗೆ ಅಬ್ದುಲ್ ರೆಹಮಾನ್ ಮರ್ಡರ್ ಆಯಿತು. ಸಿಕ್ಕಾಪಟ್ಟೆ ಇದಕ್ಕೆ ಸಂಬಂಧಪಟ್ಟಂಗೆ ಸಭೆಗಳು, ಗಲಾಟೆಗಳು, ಪ್ರತಿಭಟನೆಗಳು ನಡೆದವು. ಎಷ್ಟು ಜನ ಅಮಾಯಕರನ್ನ ಹೀಗೆ ಕೊಲೆ ಮಾಡ್ತಾ ಹೋಗ್ತೀರಾ? ಇದಕ್ಕೆ ಅಂತ್ಯ ಯಾವಾಗ? ಏನು ಮಂಗಳೂರಿನಲ್ಲಿ ಸತತವಾಗಿ ಕೊಲೆ, ಸತತವಾಗಿ ಗಲಾಟೆ, ಇದನ್ನು ಕಡಿವಾಣ ಹಾಕೋದಕ್ಕೆ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಆಗಲ್ವಾ? ಅದೇನೋ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ರೆ ಏನು ನಿಮ್ಮ ಕತೆ ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳುವಂತಹ ಕೆಲಸ ಯಾವಾಗಾಯಿತೋ ಆಗ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಏನು ಮಾಡುತ್ತೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಟಫ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ತಂದು ಕೂರಿಸುತ್ತೆ. ಹಾಗೆ ರೂರಲ್ನಲ್ಲಿ SP ಅರುಣ್ ಉಡುಪಿಯಲ್ಲಿದ್ದಾಗ ಅದ್ಭುತವಾಗಿ ಕೆಲಸ ಮಾಡಿದಂತಹ ಅತ್ಯಂತ ದಕ್ಷ ಅಧಿಕಾರಿ SP ಅರುಣ್ ಅವ್ರನ್ನ ತಂದು ಕೂರಿಸುತ್ತೆ. ಇವರಿಬ್ಬರು ಬಂದ ಮೇಲೆ ಈ ಕ್ಷಣ ವಿಡಿಯೋ ನೋಡ್ತಿದ್ರಲ್ಲ, ಈ ಕ್ಷಣಕ್ಕೆ ಮಂಗಳೂರು ಹೇಗಿದೆ ಅಂತ ಯೋಚನೆ ಮಾಡಿ. ಇವರಿಬ್ಬರು ಬಂದ ಮೇಲೆ ಮಂಗಳೂರು ಕಂಪ್ಲೀಟ್ ಕಮ್ಯುನಲ್ ಕ್ಲಾಶಸ್ ಇಲ್ಲದೆ ನೆಮ್ಮದಿಯಿಂದ ಇದೆ. ಎಲ್ಲರ ಭಯ ಬೀಳ್ತಾ ಇದ್ದಾರೆ. ಕಡಿತೀವಿ, ಕೊಚ್ತೀವಿ, ತಲವಾರು ಕೊಡ್ತೀವಿ, ತಲೆ ಕೆಡ್ತೀವಿ, ಒಂದಕ್ಕೊಂದು ಉತ್ತರ ಕೊಡ್ತೀವಿ, 2-3 ತೆಗಿತೀವಿ, 4 ತೆಗಿತೀವಿ ಅಂತ ಡೈಲಾಗ್ ಹೊಡಿತಿದ್ದವರೆಲ್ಲ ಮುಚ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾರೆ. ಭಯ, ಪೊಲೀಸರ ಭಯ. ಬರೀ ಇಬ್ಬರು ದಕ್ಷ ಅಧಿಕಾರಿಗಳನ್ನು ಮಾತ್ರ ತಂದು ಕೂರಿಸಿಲ್ಲ, ಪೊಲೀಸ್ ಇಲಾಖೆಗಳಲ್ಲಿ ಆಲ್ಕಾಟಿ ಕೆಲಸ ಮಾಡ್ತಿದ್ದಂಥವ್ರನ್ನೆಲ್ಲ ಕಿತ್ತಾಕಿ ಹೊಸೊಬ್ಬರನ್ನು ತಂದು ಕೂರಿಸಿದ್ದಾರೆ. ಪೊಲೀಸರು ಅವರ ಕೆಲಸವನ್ನು ಸಮರ್ಥವಾಗಿ ಕರೆಕ್ಟಾಗಿ, ಸರ್ಕಾರ ಕೂಡ ಇಂಟರ್ಫಿಯರ್ ಆಗಬಾರ್ದು, MLAಗಳು ಇನ್ಫ್ಲೂಯೆನ್ಸು ಒತ್ತಡಗಳನ್ನು ತಂದು ಅವರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ಕಾನೂನು ಪ್ರಕಾರ ನೀವು ಮಾಡೋ ಕೆಲಸಕ್ಕೆ ಯಾರೇ ಅಡೆತಡೆ ಮಾಡಿದ್ರು ಕೂಡ ಬಡಿರಿ ಅಂತ ಹೇಳ್ಬಿಟ್ಟು ಏನಾದರೂ ಕರೆಕ್ಟಾಗಿರುವಂಥ ಆದೇಶವನ್ನು ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರಿಗೆ ಕೊಟ್ಟರೆ, ಯಾವುದೇ MLA ಯಾವುದೇ ಮಿನಿಸ್ಟ್ರು ಫೋನ್ ಮಾಡಿಬಿಟ್ಟು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಡೋಂಟ್ ಕೇರ್, ನೀವು CM ಹತ್ರ ಮಾತಾಡಿ ಅಂತ ಹೇಳಿಬಿಟ್ಟು ಆಶ್ವಾಸನೆಗಳನ್ನು ಕೊಟ್ಟರೆ ಏನಾಗಬಹುದು ಅನ್ನೋದಕ್ಕೆ ಇವತ್ತು ಮಂಗಳೂರು, ದಕ್ಷಿಣ ಕನ್ನಡ ಎಕ್ಸಾಂಪಲ್. ಶಾಂತಿಯಿಂದಿದೆ. ಹಾಗೆ ಇಬ್ಬರು ಅಧಿಕಾರಿಗಳು ಅಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೆ SP ಅರುಣ್ ಅವರು ಒಂದು ಪಟ್ಟಿ ತಯಾರು ಮಾಡ್ತಾರೆ. ಮಂಗಳೂರು ಸಿಕ್ಕಾಪಟ್ಟೆ ಅಶಾಂತಿಯಿಂದಿದೆ, ಅದನ್ನು ರಿಪೇರಿ ಮಾಡಬೇಕಾಗಿದೆ, ಅದಕ್ಕೇನಾದರೂ ಮಾಡಿ ಅಂತ ತಂದು ಕೂರಿಸಾಯ್ತು.
ಅವ್ರು ಫಸ್ಟ್ ಕೂತ್ಕೊಂಡು ಮಂಗಳೂರು ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ ಡಿಸ್ಟರ್ಬ್ ಯಾರು ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ತೊಂದರೆ ಕೊಡ್ತಿದ್ದಾರೆ ಅವರನ್ನು ಫಸ್ಟ್ ಇಲ್ಲಿಂದ ಹೊರಗೆ ಕಳಿಸ್ಬೇಕು. ಹಾಗೆ ಒಂದು ಪಟ್ಟಿ ತಯಾರಿಸ್ತಾರೆ. ಆ ಪಟ್ಟಿಯ ಒಳಗಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೆಸರಿತ್ತು. ಅವರ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗಿ ನಡೀತಿದ್ದಂಥ ಗಲಾಟೆ, ಸಂಘರ್ಷ, ಹೋರಾಟ ಏನೇ ಇರ್ಬೋದು, ಅದ್ರ ಜೊತೆಗೆ ಅವ್ರು ಮಾಡಿಕೊಂಡು ಬಂದಂಥ ಒಂದಿಷ್ಟು ಪ್ರಕರಣಗಳು ಎಲ್ಲ ಸೇರಿಸಿ ಅವರನ್ನು ಗಡೀಪಾರು ಮಾಡಿದ್ದಾರೆ. ಪರ್ಟಿಕ್ಯುಲರ್ಗೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಗಡೀಪಾರು ಮಾಡಿಲ್ಲ. ಆದರೆ ಈಗ ಗಡೀಪಾರು ಮಾಡಿದಂಥ ಸಮಯ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಡೀತಿದ್ದಂತಹ ಹೋರಾಟಗಳನ್ನು ಹತ್ತಿಕ್ಕೋದಕ್ಕೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಈಗ ಅಲ್ಲಿ ನೈಜಾಂಶ ಇದ್ದರೆ, ಸತ್ಯಾಂಶ ಇದ್ದರೆ ಹೋರಾಟ ಅದೇ ವ್ಯಾಪ್ತಿಯಲ್ಲಿ ಅದರ ನೆರಳಲ್ಲೇ ಮಾಡಬೇಕಂತೇನಿಲ್ಲ. ಎಷ್ಟು ದೂರ ತಳ್ಳಿದ್ರು, ಎಲ್ಲೇ ಕಳಿಸಿದ್ರು, ಏನೇ ಮಾಡಿದ್ರು ಕೂಡ ಹೋರಾಟ ಅನ್ನೋದು ಒಂದು ಅಂಡರ್ ಕರೆಂಟ್ ಇದ್ದಂಗೆ. ಅಲ್ಲಿ ನಿಜಾಂಶ ಇದ್ದರೆ, ಅಲ್ಲಿ ಸತ್ಯಾಂಶ ಇದ್ದರೆ ಖಂಡಿತವಾಗಲೂ ಆ ಅಂಡರ್ ಕರೆಂಟ್ ಅನ್ನೋದು ಹಾಗೇ ಇರ್ತದೆ. ಅದು ಯಾವತ್ತಾದರೂ ಪವರ್ಫುಲ್ಲಾಗಿ ಹೊರಗೆ ಬಂದೇ ಬರ್ತದೆ. ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡೀಪಾರಿಗೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಚಿನ್ನ ಏನು ಹೇಳ್ತೀನಿ, ನನಗೆ ಜೀವ ಬೆದರಿಕೆ ಇದೆ, ಈಗ ಹೆಂಗಿದೆ ಅಂತ ಹೇಳಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರಿಗೆ ರಕ್ಷಣೆ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ SIT ತನಿಖೆ ಮುಗಿಸಿ ಅಂತಲೇ ಹೇಳಿದ್ದಾರೆ. ನೋಡೋಣ ಏನಾಗ್ತದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಂತ್ಯ ಆಯಿತಾ? ತಿಮ್ಮರೋಡಿಯ ಗಡೀಪಾರಿನ ಮೂಲಕ ಏನು ಸೌಜನ್ಯ ಪರ ಹೋರಾಟ ನಡೀತಾ ಇತ್ತು, ಆ ಸಂಘರ್ಷ ಇತ್ತು, ಅದೆಲ್ಲ ಅಂತ್ಯ ಆಯಿತು ಅಂದರೆ ಖಂಡಿತವಾಗಲಿಲ್ಲ. ಈಗ ನೋಡಿ, ನಾಳೆ 25ನೇ ತಾರೀಕು ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಕೊಲೆಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರ ಬೇಕಾಗಿದೆ, ನ್ಯಾಯ ಸಿಗಬೇಕಾಗಿದೆ ಅಂತ ನ್ಯಾಯಕ್ಕಾಗಿ ಆಗ್ರಹಿಸಿ ಹೋರಾಟ ನಡೀತಿದೆ. ಇಲ್ಲಿ ಹೋರಾಟವನ್ನು ಸಂಘಟಿಸಿದವರು, ಮಾಡ್ತಾ ಇರೋರು ಯಾರೂ ಕೂಡ ಬಲಪಂಥೀಯರಲ್ಲ, ಹಿಂದುತ್ವ ಹೋರಾಟಗಾರರಲ್ಲ. ಎಲ್ಲ ಲೆಫ್ಟಿಸ್ಟು, ಎಡಚರರು, ಪ್ರಗತಿಪರರು, ಬುದ್ಧಿಜೀವಿಗಳು. ಧರ್ಮಸ್ಥಳದಲ್ಲಿ ನಡೆದಂತಹ ಕೊಲೆಗಳಿಗೆ, ಅಸಹಜ ಸಾವುಗಳಿಗೆ, ಪತ್ತೆಯಾಗದ ಕೊಲೆಗಳಿಗೆ ಉತ್ತರ ಸಿಗಬೇಕು ಅಂತ ಹೋರಾಟವನ್ನು ನಡೆಸ್ತಿದ್ದಾರೆ. ಸೊ ಹೋರಾಟ ಅನ್ನೋದು ಅದೊಂದು ನಿರಂತರ. ಅದು ಯಾರೋ ಒಬ್ಬರನ್ನು ಗಡೀಪಾರು ಮಾಡೋದ್ರಿಂದ, ಯಾರೋ ಒಬ್ಬರನ್ನು ಮುಗಿಸೋದ್ರಿಂದ, ಯಾರೋ ಒಂದಿಷ್ಟು ಜನರನ್ನ ಜೈಲಿಗೆ ಕಳಿಸೋದ್ರಿಂದ, ಯಾರೋ ಒಂದಿಷ್ಟು ಜನರ ಮೇಲೆ ಕೇಸ್ಗಳನ್ನು ಹಾಕಿ ಅವ್ರ ಬಾಯಿ ಮುಚ್ಚಿಸೋದ್ರಿಂದ ಯಾವ ಹೋರಾಟಗಳು ಸಾಯಲ್ಲ ಸರ್. ಹಾಗೇನಾದರೂ ಆಗಿದ್ದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಿರಲಿಲ್ಲ. ಈಗಲೂ ಹೇಳೋದದೇ, ತಪ್ಪು ಯಾರೇ ಮಾಡೋದು ತಪ್ಪೇ, ಅದು ಇವ್ರು ಮಾಡೋದು ತಪ್ಪೇ, ಅವ್ರು ಮಾಡೋದು ತಪ್ಪೇ. ಯಾರೇ ತಪ್ಪು ಮಾಡೋದು ಯಾರು ಉಳ್ಕೊಳ್ಳೋ ಹಾಗಿಲ್ಲ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗ ಒಂದು 20 ವೀಡಿಯೋ ಮಾಡಿರ್ಬೋದು. ನಾನು 20 ವೀಡಿಯೋದಲ್ಲಿ ಇದನ್ನೇ ಹೇಳ್ತಾ ಬಂದಿದ್ದೀನಿ. ನಂಬರ್ 1 ಮೊದಲನೇ ವೀಡಿಯೋದಿಂದ ಹಿಡಿದು ಈ ವೀಡಿಯೋದವರೆಗೂ ಇದೇ ನನ್ನ ಡೈಲಾಗು, ಏನು ವ್ಯತ್ಯಾಸಗಳಿಲ್ಲ. ಸೊ ವೇಟ್ ಮಾಡೋಣ ಮುಂದೇನಾಗುತ್ತಂತ. ಕ್ಲೈಮ್ಯಾಕ್ಸ್ ಅಂತೂ ನಾವು ಮತ್ತು ನೀವು ನಿರೀಕ್ಷೆ ಮಾಡಿದಾಗಂತೂ ಖಂಡಿತ ಇರಲ್ಲ. ನಾವು ಅಂದ್ಕೊಂಡಂಗೆ ಕ್ಲೈಮ್ಯಾಕ್ಸ್ ಬರುತ್ತಂತ ನೀವು ಅಂದ್ಕೊಂಡು ಕೂತಿರ್ಬೋದು, ಹಾಗೂ ಆಗದೆ ಇರ್ಬೋದು. ಇವ್ರು ಅಂದ್ಕೊಂಡಿರ್ಬೋದು ನಾವು ಅಂದ್ಕೊಂಡಂಗೆ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ, ಹಾಗೂ ಆಗದೆ ಇರ್ಬೋದು. ಇವ್ರು ಅಂದ್ಕೊಂಡಿರ್ಬೋದು ಇಡೀ ತನಿಖೆಯಲ್ಲಿ ಲೋಪದೋಷವಿದೆ, ಮುಗ್ದೇ ಹೋಯ್ತು, ಇಡೀ ಸರ್ಕಾರವೇ ಅವ್ರ ಪರ ನಿಂತುಬಿಟ್ಟಿದೆ, ಒಬ್ಬ ಉಪಮುಖ್ಯಮಂತ್ರಿನೇ ಷಡ್ಯಂತ್ರ ಅಂತ ಹೇಳಿಬಿಟ್ಟು ತನಿಖೆ ನಡೀತಿರ್ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಾಯ್ತು, ಮುಗ್ದು ಹೋಯ್ತು ಅಂತ ಇವ್ರು ಏನು ಅಂದ್ಕೊಂಡಿದ್ದಾರೆ. ಇವ್ರು ಅಂದ್ಕೊಂಡಂಗೂ ಆಗದೆ ಇರ್ಬೋದು. ಫೈನಲ್ ಅನ್ನೋದು ಬರೀ ತನಿಖೆಯಿಂದ ಮುಗಿಯೋದಲ್ಲ, ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಕೂಡ ಇದೊಂಥರ ನಿರಂತರವಾದ ಹೋರಾಟ ನಡೀತಾನೆ ಇರುತ್ತೆ. ಕನ್ಕ್ಲೂಡ್ ಕರೆಕ್ಟಾಗಿ ಸಿಗೋವರೆಗೂ, ಸರಿಯಾದ ರೀತಿಯಲ್ಲಿ ಕನ್ವಿನ್ಸ್ ಆಗದೆ ಜನ ಅಂತೂ ಸುಮ್ಮನೆ ಆಗಲ್ಲ. ನೀವೊಂದು ಹೇಳ್ತೀರಾ, ಅವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ನೀವೊಂದು ಹೇಳ್ತೀರಾ. ಜನ ನೋಡ್ತಾ ಇದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ, ಗೊಂದಲದ ಗೂಡಾಗಿದೆ. ಆದರೆ ಎಲ್ಲವನ್ನು ನಿರಾಕರಿಸಿ ಅವರಂತೂ ದೂರ ಸರಿಯಲ್ಲ. ಜನನೇ ಹಾಗೆ, ಅದು ನಿಮ್ಗೆ ಗೊತ್ತಿದೆಯಲ್ಲ.你现在多久？现在就多久？这个不。
गिल्ले बुराट पल 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 अंची पल माझा इथे गौरांड शर्ट तो जड़े शर्ट दे तो जाओ मोन इंची दले इंचा तुला कई बात उंटू मनी मादे पड़े मनी सर ना अब तो चला मनी इनके अय्या बड़ी पने दे मारे तो चला इन बदे सरी तो चला बुड़को तीर्थ का वंजी का अंचु होते अपने तो देव बिल्कुल लेते हैं इंदु भूत तो पायरियो ने तो जागरूक अपना ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.